ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟು ಒಂದೇ ಅಪ್ಪಲ್ಲಿ ಓಪನ್ ಮಾಡ್ದ. ಎಲ್ರಿಗೂ ಒಂದೇ ಸಂಭ್ರಮ. ಅಲ್ಲಿಂದ ಟಕ್ಕಂತ ಹಾಕಿದ್ದ ಸರಿಯಾಗಿ ಹಾಕ್ದ. ಈಗ ಬಂದು 300 ಪಾಯಿಂಟ್ ಡೌನ್. ಅಂದ್ರೆ 24,400 ದಾಟಿ ಹೋಗ್ತಾ ಇದ್ದಂಥ ಮಾರ್ಕೆಟು ಈಗ 23,940 ಹತ್ರ ಇಳಿದ್ಬಿಡ್ತು. ನಾನು ಇದನ್ನೇ ನಿಮ್ಗೆ ಹೇಳ್ತೀನಿ, ಹೇರೋದಕ್ಕೆ ಯಾವ ನ್ಯೂಸು ಇರಲ್ಲ. ಇನ್ನೂ ಟ್ರೇಡ್ ಬಂದಿಲ್ಲ, ಯಾವ ಡೆವಲಪ್ಮೆಂಟು ಇಲ್ಲ. ಇಂಡಿಯಾದಲ್ಲಿ ಗ್ರೋತ್ ಅಂತ ಕೆಲವು ಜನ ಮಾತಾಡಿದ್ರೂ ಗ್ರೋತೇ ಇಲ್ಲ. ಅದು ಇವತ್ತು ರಿಸಲ್ಟ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಇಂಡಿಯಾದಲ್ಲಿ ಮೇಯ್ನಾಗಿ ಮಾರೋದು FMCG, ನೆಸ್ಲೆ, ಹಿಂದೂಸ್ತಾನ್ ಯುನಿಲಿವರ್. ಅವರಿಬ್ಬರು ಪ್ರಾಫಿಟ್ ಕಡಿಮೆ ಆಗಿದೆ, ಸೇಲ್ಸು ಫ್ಲಾಟ್, ಸ್ಲೈಟ್ಲಿ ನೆಗೆಟಿವ್. ಇಂಡಿಯನ್ಸ್ ಹತ್ರ ಹಿಂದೂಸ್ತಾನ್ ಯುನಿಲಿವರ್ ಸೋಪು ಬಾಚಂಗಿ ಎಲ್ಲ ತಗೊಳ್ಳೋದಕ್ಕೆ ದುಡ್ಡಿಲ್ಲ. ಇಷ್ಟಲೇ ಸಾಮಾನುಗಳು ತಗೊಳ್ಳೋದಕ್ಕೆ ಕಾಸಿಲ್ಲ. ಸಾಮಾನು ತಗೊಳ್ಳೋದಕ್ಕೆ ದುಡ್ಡಿಲ್ಲ. ಅಲ್ಲಿಂದ FMCG ಸೇಲ್ಸು ಒಂದೇ ಸಲ ಮಲಗ್ಬಿಡ್ತು. ITC ರಿಸಲ್ಟ್ ಬರೋವಾಗ್ಲೂ ನೋಡ್ತೀರಾ, ಆನ್ ಸಿಗರೇಟ್ FMCG ಸ್ಲೋ ಆಗಿರುತ್ತೆ. ಅದರಿಂದ ಸಡನ್ ಆಗಿ ಎಲ್ಲಿಂದಾದ್ರೂ ಗ್ರೋತ್ ಬರುತ್ತೆ ಅಂತ ಅನ್ಕೊಂಡ್ರಿ ಅಂದ್ರೆ ಎಲ್ಲಿಂದನೂ ಗ್ರೋತ್ ಬರಲ್ಲ. ನೇದು ಪ್ರಾಫಿಟ್ 5% ಡೌನ್. ಹಿಂದೂಸ್ತಾನ್ ಯುನಿಲಿವರ್ ಪ್ರಾಫಿಟ್ 5%. ಅದರಿಂದ ಮಾರ್ಕೆಟ್ ವೀಕ್ ಆಗೇ ಇರುತ್ತೆ. ಯಾರೋ ಏನೋ ಹೇಳ್ಬಿಟ್ಟ ಹತ್ಬಿಡುತ್ತೆ ಮಾಯ ಮಂತ್ರ. ಇಲ್ಲಿ ಎಕನಾಮಿ ವೀಕ್ ಆಗಿರುತ್ತೆ, IT ಡೌನ್ ಆಗಿರುತ್ತೆ. ಆದರೆ ಕನ್ಸಂಪ್ಷನ್ ಏರುತ್ತೆ ಅಂತ ನೀವು ಅನ್ಕೊಂಡ್ರಿ ಅಂದರೆ ಅದು ನಿಮ್ಮ ಡಿಸಿಷನ್. ನಿನ್ನೆ ಟೆಕ್ ಮಹೇಂದ್ರ ರಿಸಲ್ಟ್ ಬಂತು, ತಲೆ ಮೇಲೆ ಬಿಳಿ ಬಟ್ಟೆನೆ. ಅದಾದ್ಮೇಲೆ ಏನಪ್ಪ ಅಂದರೆ 26 ಬಗ್ಗೆ ಮಾತಾಡ್ತಾನೆ ಇಲ್ಲ, ಬರೀ 27 ಬಗ್ಗೆನೇ ಮಾತಾಡ್ತಿದ್ದಾನೆ. ನಾನೇನು ಮಾಡಿದೆ, ನಮ್ಮ ಟೀಮ್ಗೋಸ್ಕರ ಸ್ಪೆಷಲ್ ನ್ಯೂಸ್ ಸಿಗುತ್ತೆ ಅಂತ ಆಲ್ಬಿನ್ನ ಕೂರಿಸಿದ್ದೆ ಈ ಕಾಲಲ್ಲಿ. ಯಾಕಂದರೆ 2 ಪ್ರಶ್ನೆ ಕೇಳ್ತಾನೆ ಅಂತ. 2 ಕಾಲ್ ಅವರಲ್ಲಿ 2 ಗಂಟೆ 5 ನಿಮಿಷ ಅವನೇ ಮಾತಾಡ್ಬಿಟ್ಟು, ಆಫ್ಲೈನ್ ಕಾಲ್ 2, ಆನ್ಲೈನ್ ಕಾಲ್ 2 ಅಂತ ಫ್ರೆಂಡ್ಸ್ ಹತ್ರಿಂದಾನೇ ತೊಗೊಂಡು ಮಾತಾಡಿ ಮುಗಿಸ್ಬಿಟ್ಟ. 2.5% ಖಾಲಿ. 2026 ಬಗ್ಗೆ ಒಂದು ಮಾತು ಆಡಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತು ಅಮೇರಿಕಾಲಿ ರಿಸೆಷನ್ ಅಂತ. ರಿಸೆಷನ್ ಬಂದರೆ IT ಸೇಲ್ಸು ಭಯಂಕರವಾಗಿ ಏಟ್ ತಿನ್ನತ್ತೆ. ಅದರಿಂದನೇ ನೀವು ಬಂದು ಈಗ ಅವಸರ ಪಟ್ಟು ಇದನ್ನು ತಗೋಬೇಡಿ, ಐಟಿನ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿ. ನಾಟ್ಕೋ ಇವತ್ತು ಇಳಿದಿದೆ. ಏನಪ್ಪ ನಾಟ್ಕೋ ವ್ಯಾಲ್ಯೂ ಹೈ ಆಗಿದೆ ಅಂದರೆ, ಒಬ್ಬ ಟ್ರೇಡರ್ ಬಂದು ಏನು ಮಾಡಿಬಿಟ್ಟ, 929 ತಗೊಂಡು 931ಗೆ ಮಾರಿದ್ದಾನೆ. 7 ಲಕ್ಷ ಶೇರ್ಗೆ ₹2 ಅಂತ ನೋಡಿ, 34 ಲಕ್ಷ ರೂಪಾಯಿ ಶೇರ್ ಮಾರ್ಕೆಟಿಂದ ತೆಗೆದುಬಿಟ್ಟ. ಇವತ್ತು ಮಾರ್ಕೆಟ್ ಬಂದು ತಿಂದು ಕೆಳಗೆ ಬಿದ್ದಿದೆ. ಲಾಸ್ ಸ್ಟಾಕಲ್ಲಿ ಸ್ಕಂದೋಲ ಆಸ್ಪತ್ರೆಯಲ್ಲಿ MD ಮೊನ್ನೆ ಓಡೋಗ್ಬಿಟ್ರು, ಅಥವಾ ಇವರೇ ಈಚೆ ಕಳಿಸ್ಬಿಟ್ರ ಅಂತ ಗೊತ್ತಿಲ್ಲ. ಭಾರತ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ನೇ ಇಂಡಸ್ಇಂಡ್ ಬ್ಯಾಂಕ್ ಮರ್ಜರ್ನ ಹ್ಯಾಂಡಲ್ ಮಾಡಿದವರು ಬದಲಾಗಿ CFO ಆಗಿ ಇಂಟೆನ್ಸಿವ್ ಆಗಿ ಹಾಕಿದ್ದಾರೆ. ಇವತ್ತು 5% ಇಳಿದಿದೆ. ಅದು ಯಾಕಂದರೆ 35% ಏರ್ಬಿಡ್ತು 3 ದಿವಸದಲ್ಲಿ. ಇವತ್ತು 5% ಏರಿದ್ರೆ 5% ಕರೆಕ್ಟ್ ಆಗುತ್ತೆ. ಈಗ 5% ಕರೆಕ್ಟ್ ಆಗ್ಬಿಡ್ತೈತಿ. ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ಗೂ ಏಟು, ಇದಕ್ಕೂ ಏಟು. ಇದಾದ ಮೇಲೆ ಇಂಡಸ್ಇಂಡ್ ಬ್ಯಾಂಕಲ್ಲಿ ಇನ್ನೂ ಒಂದು ರೂಮರ್, ಡೈಲಿ ರೂಮರ್, ಡೇ ಕೀಪ್ಸ್ ಡಾಕ್ಟರ್ ಅವೇ ಅನ್ನೋ ಥರ ಒಂದು ರೂಮರ್. ಮೊದಲು ಮೈಕ್ರೋ ಫೈನಾನ್ಸಲ್ಲಿ ಬಂದು ಯಾರೋ ಬಂದು ಪ್ರೈಸ್ ವಾಟರ್ ಹೌಸ್ ಬಂದು 800 ಕ್ರೋರ್ಸ್ ಕಾಣ್ತಿಲ್ಲ ಅಂತ ಒಂದು ರೂಮರ್. ಇವತ್ತೇನು ನ್ಯೂಸ್ ಅಂದರೆ, ಬ್ಯಾಂಕ್ ಬಂದು ಮೈಕ್ರೋ ಫೈನಾನ್ಸ್ ಸೆಕ್ಟರ್ನ ಬಿಟ್ಟು ಹೊರಗಡೆ ಹೋಗುತ್ತೆ. ಅದರಿಂದಾನೇ ಜಾನ್ವರಿಯಿಂದಾನೇ ಲೆಂಡಿಂಗ್ ಕೊಟ್ಟಿಲ್ಲ. ಈ ತಿಂಗಳು ನೋಡಿದ್ರಿ ಅಂದರೆ ಮೈಕ್ರೋ ಫೈನಾನ್ಸಲ್ಲಿ ಕ್ವಾರ್ಟರಲ್ಲಿ ಲೆಂಡಿಂಗೇ ಇರಲ್ಲ ಅಂತ ಒಂದು ಸುದ್ದಿನ ಹಬ್ಬಿಸ್ಬಿಟ್ಬಿಟ್ರು. ಅದು ಏಟ್ ಬೀಳುತ್ತೆ ಅಂತ ನೋಡಿದ್ರೆ ಇವತ್ತು ಈವ್ನಿಂಗ್ ಬಂದು ಸುಮ್ಮನೆ ಕತ್ತುಪಾಳ್ಯನು ಮತ್ತು ಬೇರೆ ಮ್ಯಾನೇಜ್ಮೆಂಟು ಬಂದು ಅದೆಲ್ಲ ರೂಮರ್ಸು, ನಾವು ಚೆನ್ನಾಗೇ ಇದ್ದೀವಿ, ನಾವು ಬಂದು ಇನ್ನೂ ಕನ್ಸಿಡರ್ ಮಾಡ್ತೀವಿ, ಅಂಡರ್ ರೈಟಿಂಗ್ ಆಫ್ ಮೈಕ್ರೋ ಫೈನಾನ್ಸ್ ನಮ್ಮ ಹತ್ರ ಇದೆ, ನಮಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಹಂಗಂತ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದು ಬಂದು ಇಂಡಸ್ಇಂಡ್ ಬ್ಯಾಂಕ್. ಇಂಡಸ್ಇಂಡ್ ಬ್ಯಾಂಕ್ ಏರಿದ್ರೂ ಇವತ್ತು ವ್ಯಾಲ್ಯೂನಲ್ಲೇ ಇದೆ. ಯಾಕಂದರೆ ಬುಕ್ ವ್ಯಾಲ್ಯೂ ಕೆಳಗಿದ್ರೆ ನಾವು ಕನ್ಸಿಡರ್ ಮಾಡ್ಬೋದು. ಲಾರ್ಜ್ ಬ್ಯಾಂಕ್ ಬಂದು ಇಂಡಿಯಾದಲ್ಲಿ ಬುಕ್ ವ್ಯಾಲ್ಯೂ ಕೆಳಗೆ ಸಿಗೋದು ಕಷ್ಟ. ಅದೇ ಸಮಯದಲ್ಲಿ ಕರ್ನಾಟಕ ಬ್ಯಾಂಕು, ಸೌತ್ ಇಂಡಿಯನ್ ಬ್ಯಾಂಕು ಇವತ್ತು ಕರೆಕ್ಟ್ ಆಗಿದೆ, ಬುಕ್ ವ್ಯಾಲ್ಯೂಗಿಂತ ಕೆಳಗಿದೆ. ಆಲ್ರೆಡಿ ಇರೋ ಗುಂಪು ಸಾಲದು ಅಂತ ಅನ್ನೊಂದು ಗುಂಪು, ಒಂದು ಬ್ಯಾಂಕ್ ಬಂದು ಈಗ ಗೋಲ್ಡ್ ಲೋನ್ ಹಿಂದೆ ಬಿದ್ದಿದ್ದಾರೆ. ಇದು ತಮಿಳ್ನಾಡು ಮರ್ಕಂಟೆಕ್ ಬ್ಯಾಂಕು. ಯಾಕಂದರೆ ಓನರಲ್ಲಿ ತಕರಾರು ಇರೋವಾಗ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಗೋಲ್ಡ್ ಲೋನಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಈ ಸಮಯದಲ್ಲಿ ಇವತ್ತು ಬಂದು ಏತರ್ ಬಗ್ಗೆ ತುಂಬ ಜನ ಕೇಳಿದ್ದೀರಾ. 320 to 380 ಇದೆ ಅಂತಾರೆ. 380 ದ ಹೈಯೆಸ್ಟ್ ಬ್ರ್ಯಾಂಡ್ ಆಗಿ ಅದು ಹೋಗುತ್ತೆ. ಏತರಲ್ಲಿ ಹಾಕ್ಬೋದಾ ಅಂತ ಕೇಳಿದ್ದಕ್ಕೆ ನನ್ನ ಸ್ಟ್ಯಾಂಡರ್ಡ್ ಆನ್ಸರು, IPOದಲ್ಲಿ ಹಾಕಬೇಡಿ. IPO ಕೆಳಗಡೆ ಪ್ರೈಸಲ್ಲಿ ಅದು ಖಂಡಿತ ಬರುತ್ತೆ, ಆವಾಗ ನಿಜವಾಗ್ಲೂ ನಾವು ತಗೋಬೋದು. 45% ಆಫ್ ಏತರ್ ನಿಮಗೆ ಫ್ರೀಯಾಗಿ ಸಿಕ್ಬಿಡುತ್ತೆ. ಅವ್ರದ್ದು 750ರಿಂದ 422ಗೂ ಹೋಯಿತು. ಯಾಕಂದರೆ ಒಂದು ಶೇರ್ ಕೂಡ ಮಾರೋದಿಲ್ಲ. ಅದರಿಂದ ಅವರು ಮಾರ್ಕೆಟಲ್ಲಿ ಆ ಶೇರ್ನ ತಗೊಂಡ್ರು ಅಂದರೆ ಅದು ಹೀರೋ ಮೋಟರ್ ಸಬ್ಸಿಡ್ರಿ ಆಗೋದಕ್ಕೆ ಚಾನ್ಸಸ್ ಇದೆ.
ಅದರಿಂದ ಯಾರಿಗೆನ ನಿಮಗೆ ಏತರ್ ಮೇಲೆ ಪ್ರೀತಿ ಇದೆಯೋ, ನೀವು ಏತರ್ ಶೇರ್‌ಗೆ ಅಪ್ಲೈ ಮಾಡ್ದೇನೆ ಹೀರೋ ಮೋಟೋ ಶೇರ್ ತೊಗೊಂಡ್ರೆ ನಿಮಗೆ ಬೆಟರ್ ವ್ಯಾಲ್ಯೂಯೇಷನ್ ಸಿಗುತ್ತೆ. ಅದರಿಂದ ಆ ಥರ ತಗೊಳ್ಳೋದು ಬೆಟರ್ ಅನ್ನೋದು ನನ್ನ ಹೇಳಿಕೆ. ಯಾಕಂದರೆ ನೀವು ಕೇಳಿದ್ದೀರಾ ಏನು ಮಾಡಬೇಕು ಅಂತ. ಚಿನ್ನ ತಗೋಬೋದಾ ಅಂತ ನಾನು ಏರ್‌ಪೋರ್ಟಿಂದ ಹೊರಗಡೆ ಬರೋವಾಗ ಒಂದು ಲೇಡಿ ಕೇಳಿದ್ರು. ಮೇಲೆ ನಾನು ಕ್ಲಿಯರಾಗಿ ಏನು ಹೇಳಕ್ಕೆ ಸಾಧ್ಯ, ಚಿನ್ನ ತಗೊಳ್ಳಿ ಅಂತ. ಯಾಕಂದರೆ ಇವತ್ತು ಫೈನಾನ್ಷಿಯಲ್ ಟೈಮ್ಸಲ್ಲಿ ಏನು ಹೇಳಿದಾರೆ ಅಂದರೆ ಅಟ್‌ಲೀಸ್ಟ್ ಇನ್ನೊಂದು 5% ಆದರೂ ಡಾಲರ್ ಕರೆಕ್ಟ್ ಆಗುತ್ತೆ ಅಂತ. ಡಾಲರ್ ಕರೆಕ್ಟ್ ಆದರೆ ಗೋಲ್ಡ್ ಬೆಲೆ ಏರುತ್ತೆ. ಅದರಿಂದ ನಾವು ಬಂದು ಇದು ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಚಿನ್ನನ ನೀವು ತಗೋತಾನೇ ಇರಿ. ಈ ಗೋಲ್ಡ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾವು ತನಿಷ್ಕ್ ಬಗ್ಗೆ ಮಾತಾಡದೆ ಇರೋಕ್ಕಾಗಲ್ಲ. ಅಜಯ್ ಚಾವ್ಲಾ ಅಂತ ತನಿಷ್ಕ್ ಹೆಡ್ಡು. ಅವರು ಏನು ಹೇಳ್ತಾರೆ ಅಂದರೆ ಈ 22 ಕ್ಯಾರೆಟ್ ಗೋಲ್ಡ್ ಜ್ಯುವೆಲ್ರಿನ ತುಂಬ ಜನದಿಂದ ಅಫೋರ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ₹300 ಎಕ್ಸ್ಟ್ರಾ ಹಾಕಿ ಮಾಡ್ತೀವಿ. ಬೇರೆಯವರು 9,500 ಪ್ಲಸ್ ಟ್ಯಾಕ್ಸಸ್ ಅಂದರೆ ನಾವು 9,300 ಪ್ಲಸ್ ಟ್ಯಾಕ್ಸಸ್ ಹೇಳ್ತೀವಿ. ಅದನ್ನೆಲ್ಲ ಜನ ತಗೊಳ್ಳದೇ ಇರೋದ್ರಿಂದ ನಾವು 18 ಕ್ಯಾರೆಟ್ ಗೋಲ್ಡಲ್ಲೂ 14 ಕ್ಯಾರೆಟ್ ಗೋಲ್ಡಲ್ಲೂ ಸ್ಟ್ರಾಂಗಾಗಿ ಪೊಸಿಷನ್ ತಗೋತೀವಿ ಅಂತ ಹೇಳೋದು. 18 ಆ್ಯಂಡ್ 14 ಕ್ಯಾರೆಟ್ ಗೋಲ್ಡ್‌ನ ಬಂದು ತನಿಷ್ಕ್ ಪುಷ್ ಮಾಡ್ತಾರೆ ಅಂತ ನಾವು ಎದುರು ನೋಡ್ಬೋದು. ಆಲ್ರೆಡಿ ಸೇಲ್ಸ್ ಬಂದು ಕಡಿಮೆ ಆಗಿಬಿಡುತ್ತೆ ಅನ್ನೋ ಭಯ ಎಲ್ರಿಗೂ ಇದೆ. ಆಲ್ರೆಡಿ ಮಿಯಾ ಅನ್ನೋ ಒಂದು ಬ್ರ್ಯಾಂಡ್‌ನ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅದರಲ್ಲಿ 18 ಆ್ಯಂಡ್ 14 ಕ್ಯಾರೆಟ್ ಗೋಲ್ಡ್‌ನ ಅವರು ಖಂಡಿತವಾಗ್ಲೂ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ನಾವು ಎದುರು ನೋಡ್ಬೋದು. ಟೈಟನ್ ಬಂದು ಆಲ್ಮೋಸ್ಟ್ 52 ವೀಕ್ ಲೋ ಹತ್ರ ಇದೆ. ತಂಗಮೈಲ್ ಜ್ಯುವೆಲ್ರಿ 4% ಕರೆಕ್ಟ್ ಆಗಿದೆ. ತಂಗಮೈಲ್ ಬಂದು ಲೋವರ್ ಎಂಡ್ ಆಫ್ ದಿ ಸ್ಟಾಕ್ ಸಪ್ಲೈ ಮಾಡ್ತಾರೆ. ಆದರೆ ಅವ್ರ ಹತ್ರ 18 ಆ್ಯಂಡ್ 14 ಕ್ಯಾರೆಟ್ ಇಲ್ಲ. ಕ್ಯಾಶ್ ಆ್ಯಂಡ್ ಕಾಷಿಯಸ್ ಪೀಪಲ್ಗೆ 18 ಆ್ಯಂಡ್ 14 ಕ್ಯಾರೆಟ್ ಗೋಲ್ಡ್‌ನು ಈ ತನಿಷ್ಕ್ ತಳ್ಳುತ್ತೆ ಅಂದರೆ ಈ ಕ್ರೈಸಿಸ್ನಿಂದ ಈಸಿಯಾಗಿ ಈಚೆ ಬಂದ್ಬಿಡ್ತಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದರೆ ಇವತ್ತು ಟೈಟನ್ ಬಂದು ವಜ್ರದ ಸೂಜಿ. ಈ ವಜ್ರದ ಸೂಜಿನ ಕನ್ಸಿಡರ್ ಮಾಡಬೇಡಿ. ಟಾಟಾ ಕನ್ಸ್ಯೂಮರಲ್ಲಿ ಏನು ಆಯಿತು ಅಂತ ನೋಡಿದ್ರಿ. ಅವ್ರ ಪ್ರಾಫಿಟ್‌ನ ಅದರ್ ಇನ್ಕಮಲ್ಲಿ ತೋರಿಸಿದ್ರೂ ಟಪ್ಕಂತ ಮಾರ್ಕೆಟ್ ಕೆಳಗೆ ಬಿದ್ದೋಯ್ತು. ಒಂದು ₹2,000 ಹತ್ರ ಬಂದರೆ ನಾವು ಕನ್ಸಿಡರ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ಬೋದು. ಈ ರೇಟಲ್ಲಿ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಕೊನೆಯದಾಗಿ ಚೈನಾ ಟ್ರಂಪ್ ಕುಸ್ತಿ ಬಗ್ಗೆ ಮಾತಾಡಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಟ್ರಂಪ್ ಏನು ಹೇಳ್ತಾರೆ, ನಾವು ಬಾಕ್ಸಿಂಗ್ ನಿಲ್ಲಿಸ್ಬಿಟ್ವಿ. ನಾನು ಜಿಪಿನ್ನ ತಪ್ಕೊಳ್ಳೋಕ್ಕೆ ಓಡೋಡಿ ಬರ್ತಾ ಇದ್ದೀನಿ. ಚೈನಾ ಒಳ್ಳೆ ದೇಶ. ಈ ಟ್ಯಾರಿಫ್ ಎಲ್ಲ ಅವ್ರಿಗೆ ಬೇಕಾಗಿಲ್ಲ ಅಂತ ಓಡಿ ಬರ್ತಿದ್ದಾರೆ. ಚೈನಾದವ್ರು ಏನು ಹೇಳ್ತಿದ್ದಾರೆ, ವೆಯ್ಟ್, ನಾವು ಮಾತಾಡೋದಕ್ಕೆ ಶುರು ಮಾಡಿಲ್ಲ. ಟ್ರಂಪ್ ಸರ್ ಓಡಿ ಬರಬೇಡಿ. ನಮ್ಮ ಪ್ರೆಸಿಡೆಂಟು ಓಡಿ ಬರಲ್ಲ. ನಾವು ನಿಧಾನವಾಗಿ ಮಾತಾಡಿ ಸರಿ ಮಾಡ್ಕೊಳ್ಳೋಣ. ಈ ಟ್ಯಾರಿಫಿಂದ ನಮಗೇನೂ ಇಂಪ್ಯಾಕ್ಟ್ ಇಲ್ಲ. ನೀವು ಬೇಕಾದರೆ ಚೈನೀಸ್ ಹಾಟ್ ಆ್ಯಂಡ್ ಸೂಟ್ಸು ಹೊಡೀರಿ. ಚೈನೀಸ್ ಫೈನಾನ್ಸ್ ಮಿನಿಸ್ಟರ್ ವಾಷಿಂಗ್ಟನ್ವರೆಗೂ ಹೋಗ್ಬಿಟ್ಟು ಇವನ್ IMF ಎಲ್ಲ ನೋಡ್ಬಿಟ್ಟು ಟೂರಿಸ್ಟ್ ಥರ ತಿರ್ಗಾ ಬಂದ್ಬಿಟ್ರು. ಟ್ರಂಪ್ನ ನೋಡೋಕ್ಕೆ ಹೋಗಿಲ್ಲ. ಅದರಿಂದ ಯುದ್ಧ ಇನ್ನೂ ಮುಗ್ದಿದ್ದ ಥರ ನನಗೆ ಅನ್ನಿಸ್ತಾ ಇಲ್ಲ. ಯಾವಾಗಲೂ ಹೇಳೋ ಥರ ಚೈನಾ ಏನು ಯೋಚನೆ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರಿಂದ ಫೈನಾನ್ಷಿಯಲ್ $10 ಆರ್ಟಿಕಲ್ ಕರೆಕ್ಟಾಗಿದ್ದು ಡಾಲರ್ ವ್ಯಾಲ್ಯೂ 5% ಇಳೀತು ಅಂದರೆ ಗೋಲ್ಡು ಟಕ್ಕಂತ ಏರ್ಬಿಡುತ್ತೆ. ನಿನ್ನೆ ಗೋಲ್ಡು ಟಕ್ಕಂತ ಏರಿತ್ತು. ಇಲ್ಲಿ ರಿಫ್ಲೆಕ್ಟ್ ಆಗಿಲ್ಲ. ಅದರಿಂದ ನಾವು ಬಂದು ಕರೆಕ್ಟಾದ ಸ್ಟ್ರಾಟಜಿನೂ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಇವತ್ತು ಬ್ಯಾಂಕ್ ಬಂದು ಈ ಸೌತ್ ಇಂಡಿಯನ್ ಬ್ಯಾಂಕ್, IDFC ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರಿ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹೈಲಿ ಪ್ರಾಫಿಟಬಲ್ ಆಗಿರುತ್ತೆ. ಗೂಗಲ್‌ನ 90, 95, 100 ಅಂತ ಕನ್ಸಿಡರ್ ಮಾಡಿದ್ದು ಈಗ 160 ಡಿವಿಡೆಂಟ್ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದನ್ನು ಕನ್ಸಿಡರ್ ಮಾಡಬೇಕಾ ಬೇಡವಾ ಅನ್ನೋಂಥ ನಿರ್ಧಾರ ನಿಮ್ಮದು. ಯಾಕಂದರೆ ನಾವು 90, 95, 140ರಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಆದರೆ ಮಾರ್ಕೆಟ್ಗೆ ಬೇಕು ಅನ್ನೋ ಥರ ಆಸೆ ಬರ್ಸೋ ಥರ 5% ಎಕ್ಸ್ಟ್ರಾ ಡಿವಿಡೆಂಟ್ ಕೊಟ್ಟಿದ್ದಾರೆ. ಆಫ್ ಇಂಡಿಯಾ ಫ್ಲಾಸ್ ಸಕ್ಸಸ್ಫುಲ್ ಆಗಿದ್ರೂ ಅವ್ರ ಬೆಲೆ ತುಂಬ ಚೆನ್ನಾಗಿದೆ ಅಂತ ಆಲ್ಬಿನ್ ಹೇಳ್ತಾರೆ. ಸೊ ಓವರಾಲ್ ಆಗಿ ಗೂಗಲ್ಗೆ ಬಂದು ರೆವೆನ್ಯೂ ಪಾಯಿಂಟ್ ಸಿಕ್ಬಿಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡೋದಕ್ಕೆ ಹೇಳಿ ಧನ್ಯವಾದಗಳು. ನಮ್ಮ ಹತ್ರ 4 ಚಾನೆಲ್ಸ್ ಇದೆ. ಪೈಸಾ ಬೋಲ್ತಾ ಹೇ ಅಂತ ಹಿಂದಿಯಲ್ಲಿ, ಮನಿ ಮಾತಲ್ಲು ಅಂತ ತೆಲುಗಿನಲ್ಲಿ, ಮನಿ ಪೇಚು ಅಂತ ತಮಿಳಲ್ಲಿ, ಅದೇ ಥರ ಮನಿ ಪೇಚು ಮಲಯಾಳಂ ಅಂತ ಮಲಯಾಳದಲ್ಲಿ. ಇದೆಲ್ಲದನ್ನು ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿ ಆಯಾಯ ಲ್ಯಾಂಗ್ವೇಜಲ್ಲಿ ನೋಡೋಕ್ಕೆ ಹೇಳಿ. ಇವತ್ತು ಮಾರ್ಕೆಟ್ ಕ್ರ್ಯಾಕ್ ಆಗಿದೆ. ವೊಲಟೈಲಿಟಿಲಿ ಏನು ಬೇಕಾದರೂ ಆಗ್ಬೋದು. ಸ್ಟಾಕ್ಸ್ ತಗೊಂಡಿರೋ ಲೋಯೆಸ್ಟ್ ಪ್ರೈಸಿಂದ ಕರೆಕ್ಟ್ ಆಗಿದೆ. ಅದನ್ನೆಲ್ಲ ಕನ್ಸಿಡರ್ ಮಾಡಿ. ಧನ್ಯವಾದಗಳು.